ಹೇ ಹಾಲ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ವಿಡಿಯೋದಲ್ಲಿ ನಾನು ಚೆಸ್ಟ್ ಪ್ಲೇಟ್ಸ್ನ ಪ್ರಾಪರಾಗಿ ಹೇಗೆ ಐರನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ, ಮತ್ತು ಒಂದು ಟಿಪ್ನೂ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ವಿಡಿಯೋ ಇದಾಗಿರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಕ್ಲಿಪ್ನ ಹಾಕೊತಾ ಇದ್ದೀನಿ ಗ್ರಿಪ್ಪಿಗೋಸ್ಕರ. ಅದಾದಮೇಲೆ ಶೋಲ್ಡರ್ ಪ್ಲೇಟ್ಸ್ನ ಒಂದ್ಸಲ ನೀಟಾಗಿ ಐರನ್ನ ಮಾಡ್ಕೊತಾ ಇದ್ದೀನಿ. ಐರನ್ನ ಮಾಡಿ ಶೋಲ್ಡರ್ ಪ್ಲೇಟ್ಗೆ ಹಾಕಿರೋ ಪಿನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳಿದ್ನಲ್ಲ ಒಂದು ಟಿಪ್ನ ಹೇಳ್ತೀನಿ ಅಂತ, ಅದೇ ಟಿಪ್ ಇದು. ಸೊ ಒಂದೊಂದೇ ಪ್ಲೇಟ್ನ ನೀಟಾಗಿ ಗ್ಯಾಪ್ ಬಿಟ್ಟು ನೀಟಾಗಿ ಅರೇಂಜ್ ಮಾಡಿಕೊಂಡು ನಾವಿಲ್ಲಿ ಪಿನ್ ಹಾಕೋಬೇಕು. ಯಾಕೆ ಈ ರೀತಿ ಹಾಕೋಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಇದೇ ರೀತಿ ನೀಟಾಗಿ ಅರೇಂಜ್ ಮಾಡಿ ಪಿನ್ನ ಹಾಕೊಳ್ಳಿ. ಸೊ ಇವಾಗ ಚೆಸ್ಟ್ ಪ್ಲೇಟ್ಸ್ನ ನೋಡೋಣ. ಇವಾಗ ಸ್ಯಾರಿನ ನೀಟಾಗಿ ಪ್ರಾಪರಾಗಿ ಮಾಡಿಕೊಂಡು ಒಂದೊಂದೇ ಪ್ಲೇಟ್ಸ್ನ ನೀಟಾಗಿ ಅರೇಂಜ್ನ ಮಾಡ್ಕೋಬೇಕು. ಈ ರೀತಿ ಅರೇಂಜ್ ಮಾಡೋದ್ರಿಂದ ನಮಗೆ ಪೆಟಲ್ಸ್ನ ಸ್ಪ್ರೆಡ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಪೆಟಲ್ಸ್ನ ಕಲೆಕ್ಟ್ ಮಾಡಿ ಕೈಯಲ್ಲಿ ಒಂದ್ಸಲ ನೀಟಾಗಿ ಐರನ್ನ ಮಾಡ್ಕೊಳ್ಳಿ, ಅಂದರೆ ಸ್ಕ್ರಬ್ ಮಾಡಿ ನೀಟಾಗಿ ಸ್ಯಾರಿನ. ಇದೆಲ್ಲ ಆದಮೇಲೆ ಒಂದೊಂದೇ ಪೆಟಲ್ಸ್ನ ನಾನು ರ್ಯಾಂಡಮ್ ಆಗಿ ಸ್ಪ್ರೆಡ್ನ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಮಗೆ ಅಳತೆ ತಗೋಬೇಕು ಅಲ್ವಾ, ಅದಕ್ಕೆ ರ್ಯಾಂಡಮ್ ಆಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವಿಲ್ಲಿ ಫಸ್ಟು ಲೆಂತ್ನ ಅಳತೆ ತಗೋಬೇಕು. ಲೆಂತ್ ಅಳತೆ ತಗೊಂಡು ಗುಂಡ್ ಪಿನ್ನು ಇಲ್ಲ ಪಿನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಬ್ರೆತ್ನ ನೀಟಾಗಿ ಅಳತೆ ತಗೊತಾ ಇದ್ದೀನಿ. ಅಳತೆ ತೊಗೊಂಡಾದ್ಮೇಲೆ ಈ 4 ಇಂಚ್ ಪಾರ್ಟ್ ಇರುತ್ತಲ್ಲ, ಅದು ಸೊಟ್ಟನ ನಾವು ಮಾಡಬಾರ್ದು. ಯಾವಾಗಲೂ ಸ್ಟ್ರೈಟಾಗಿ ಇಟ್ಕೊಂಡು ಐರನ್ನ ಮಾಡ್ಕೋಬೇಕು. ಪಿನ್ ಮಾರ್ಕಿಗೆ ನಾನು ಸ್ಯಾರಿ ಪೆಟಲ್ಸ್ ನೀಟಾಗಿ ಅರೇಂಜ್ ಮಾಡ್ಕೊಂಡು ಇವಾಗ ಐರನ್ನ ಮಾಡ್ಕೊತಾ ಇದ್ದೀನಿ. ಐರನ್ ಮಾಡೋ ಮುಂಚೆ ನಾವು ಕೈಯಲ್ಲಿ ನೀಟಾಗಿ ಸ್ಯಾರಿನ ಬಿಗಿ ಹಿಡಿದು ಐರನ್ ಮಾಡಬೇಕು. ಬಿಕಾಸ್ ಫ್ರಂಟಲ್ಲಿ ಕ್ಲಿಪ್ ಹಾಕಿರ್ತೀವಿ, ಆ ಕಡೆ ಕ್ಲಿಪ್ ಹಾಕಿರಲ್ಲ. ಇದೇ ರೀತಿ ನೀಟಾಗಿ ಐರನ್ನ ಮಾಡ್ಕೊಳ್ಳಿ. ಮತ್ತು ಸೈಡಲ್ಲೂ ಅಷ್ಟೇ ಒಂದ್ಸಲ ನಾವು ನೀಟಾಗಿ ಐರನ್ ಮಾಡ್ಕೋಬೇಕು. ಶೋಲ್ಡರ್ ಪ್ಲೇಟ್ಸ್ನ 1 ಬೈ 1 ಅರೇಂಜ್ ಮಾಡ್ಕೊಂಡು ಪಿನ್ ಮಾಡಿ ನಾವು ಈ ರೀತಿ ಅರೇಂಜ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಎಲ್ಲ ಪೆಟಲ್ಸು ನೀಟಾಗಿ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದಲ್ಲ, ಅಲ್ಲಿ ಪ್ರಾಪರಾಗಿ ನಾವು ಅರೇಂಜ್ ಮಾಡ್ಬೋದು ಮತ್ತು ನೀಟಾಗಿ ಕೂಡ ಡ್ರಾಪ್ ಮಾಡ್ಬೋದು. ಆ ಕಡೆ ಪಿನ್ ಹಾಕಬೇಕಾದ್ರೆ ನಾವು ಅಸಹ್ಯವಾಗೂ ಕಾಣಿಸಲ್ಲ, ನೀಟಾಗಿ ಪ್ರಾಪರಾಗಿ ಕಾಣುತ್ತೆ. ಅದಾದಮೇಲೆ ಇವಾಗ ಬ್ಯಾಕ್ ಬೋನಿಗೆ ಐರನ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಬ್ಯಾಕ್ ಬೋನ್ ಮೆಜರ್ಮೆಂಟಿಗೆ ಐರನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೇಮ್ ಸೈಜ್ ನಾವು ಕಂಟಿನ್ಯೂ ಮಾಡಬಾರ್ದು. ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಅಳತೆನ ತೊಗೋಬೇಕಾಗತ್ತೆ. ಈ ರೀತಿ ಇಷ್ಟು